ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 3 ವೃಂದಾವನದಾಚೆಯ ಕೃಷ್ಣ ಲೀಲೆ. ಇದರಿಂದ ಇವತ್ತು 22ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 22. ತಸ್ಯೈವಂ ರಮಮಾಣಸ್ಯ ಸಂವತ್ಸರಗಣಾನ್ ಬಹೂನ್ ಗೃಹಮೇಧೇಷು ಯೋಗೇಶು ವಿರಾಗ ಸಮಜಾಯತ. ಅನುವಾದ: ಭಗವಾನ್ ಶ್ರೀಕೃಷ್ಣನು ಹೀಗೆ ಎಷ್ಟೋ ವರ್ಷಗಳ ಕಾಲ ಗೃಹಸ್ಥ ಜೀವನದಲ್ಲಿ ತತ್ಪರನಾಗಿದ್ದನು. ಆದರೆ ಕೊನೆಗೆ ನಶ್ವರವಾದ ಲೈಂಗಿಕ ಜೀವನದಿಂದ ಬೇರಾಗುವ ವೈರಾಗ್ಯವು ಅವನಲ್ಲಿ ಪರಿಪೂರ್ಣವಾಗಿ ಪ್ರಕಟವಾಯಿತು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕೃಷ್ಣ ಈ ಲೋಕದಲ್ಲೇ ಅಷ್ಟೇ ಅಲ್ಲ, ಬೇರೆ ಲೋಕದಲ್ಲೂ ಕೂಡ ಮುಖ್ಯವಾಗಿ ಯದುವಂಶದವರ ಜೊತೆ ಅವನು ತನ್ನ ಲೀಲೆಗಳಲ್ಲಿ ತುಂಬ ಸುಖವನ್ನು ಅನುಭವಿಸ್ತಾನೆ. ರಾತ್ರಿಯಲ್ಲಿ ವಿರಾಮದಲ್ಲಿದ್ದಾಗ ಮತ್ತು ಸ್ತ್ರೀಯರ ಜೊತೆ ಅವನು ಮಧುರ ಪ್ರೇಮದ ಸೌಹಾರ್ದತೆಯನ್ನು ಅನುಭವಿಸ್ತಾನೆ. ಒಬ್ಬರಿಗೊಬ್ಬರು ಪ್ರೀತಿ ಹಂಚ್ಕೊಳ್ಳೋದಿರುತ್ತಲ್ಲ, ಅದನ್ನೆಲ್ಲ ಅವನು ಚೆನ್ನಾಗಿ ಅನುಭವಿಸ್ತಾನೆ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಭಗವಂತ ಕೃಷ್ಣ ಹೀಗೆ ಎಷ್ಟೋ ವರ್ಷಗಳ ಕಾಲ ಅವನು ಗೃಹಸ್ಥನಾಗಿ ಇರ್ತಾನೆ. ಅಂದರೆ ಗೃಹಸ್ಥ ಜೀವನದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾನೆ. ಆದರೆ ಕೊನೆಗೆ ಏನು ಮಾಡ್ತಾನೆ? ನಶ್ವರವಾದಂತಹ ಲೈಂಗಿಕ ಜೀವನ, ಅಂದರೆ ಈ ಲೈಂಗಿಕ ಜೀವನನೇ ಸರ್ವಸ್ವ ಅಂತ ನಾವು ಐಹಿಕ ಪ್ರಪಂಚದವರು ತಿಳ್ಕೊಂಡಿದ್ದೀವಿ. ಆದ್ದರಿಂದ ಹೊರಗಡೆನೇ ಬರೋದಿಲ್ಲ. ಅಂದರೆ ಒಂದಿಷ್ಟು ವಯಸ್ಸಾದಮೇಲೆ ಗೃಹಸ್ಥ ಜೀವನವನ್ನು ಬಿಟ್ಟು ನಾವು ವಾನಪ್ರಸ್ಥಕ್ಕೆ ಹೋಗಬೇಕು 50 ವರ್ಷ ಆದಮೇಲೆ. ಆದರೆ 60-70 ವರ್ಷ ಆದರೂ ಕೂಡ ಇನ್ನೂ ಲೈಂಗಿಕ ಜೀವನದಲ್ಲಿ ಆಸಕ್ತಿಯನ್ನು ಇಟ್ಕೊಂಡಿರ್ತೀವಿ. ಅದು ತಪ್ಪು. ಅದನ್ನು ತೋರಿಸ್ಕೊಡೋದಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ? ಆ ಲೈಂಗಿಕ ಜೀವನದಿಂದ ಬೇರೆ ಆಗುವಂಥ ವೈರಾಗ್ಯ ಕೂಡ ಅವನಲ್ಲಿ ಪರಿಪೂರ್ಣವಾಗಿತ್ತು. ಅದನ್ನು ನಮಗೆ ತೋರಿಸ್ಕೊಡ್ತಾನೆ. ಆಯಿತು, ನಿನ್ನ ಕರ್ತವ್ಯಗಳನ್ನು ಮಾಡಬೇಕು, ಅದಕ್ಕೆ ಒಂದಿಷ್ಟು ಪೀರಿಯಡ್ ಅಂತ ಇರುತ್ತೆ, ಅಲ್ಲಿಗೆ ನಿನ್ನ ಒಂದು ಕರ್ತವ್ಯ ಮುಗಿಯಿತು, ಅಲ್ಲಿಂದ ಬಂದು ನೆಕ್ಸ್ಟು ನೀನೇನು ಮಾಡಬೇಕು? ಅದರಿಂದ ವೈರಾಗ್ಯವನ್ನು ಪಡಿಬೇಕು. ಅದನ್ನು ನಾವು ಮಾಡೋದಿಲ್ಲ. ಈಗ ಹಣ ಸಂಪಾದನೆ ಮಾಡಬೇಕು ಅಂತ ಧರ್ಮಗ್ರಂಥಗಳಲ್ಲೇ ಹೇಳಿದ್ದಾರೆ. ಧರ್ಮವನ್ನು ಪಾಲನೆ ಮಾಡಬೇಕು, ಅರ್ಥವನ್ನು ಗಳಿಸ್ಬೇಕು, ಕಾಮವನ್ನು ಭೋಗಿಸ್ಬೇಕು, ಆಮೇಲೆ ಮುಕ್ತಿಯನ್ನು ಪಡಿಬೇಕು ಅಂತ. ನಾವೇನು ಮಾಡ್ತೀವಿ? ಧರ್ಮವನ್ನು ಫಾಲೋ ಮಾಡ್ತೀವೋ ಇಲ್ವೋ, ನೆಕ್ಸ್ಟು ಅರ್ಥಕ್ಕೆ ಹೋಗ್ತೀವಿ. ಅಲ್ಲಿ ದುಡ್ಡು ಸಂಪಾದನೆ ಮಾಡೋದ್ರಲ್ಲೇ ನಮ್ಮ ಮೈಂಡ್ ಅಟ್ಯಾಚ್ ಆಗಿಬಿಡುತ್ತೆ. ಆಮೇಲೆ ಕಾಮ, ಎರಡರಲ್ಲೇ ನಮ್ಮ ಮನಸ್ಸು ಇದ್ಬಿಡುತ್ತೆ. ನಾನು ದುಡ್ಡು ಸಂಪಾದನೆ ಮಾಡಬೇಕು, ನನ್ನ ಕಾಮನೆಯನ್ನು ತೀರಿಸ್ಕೊಳ್ಬೇಕು, ಇದೆರಡರಲ್ಲೇ ನಮ್ಮ ಮನಸ್ಸು ಇದ್ಬಿಡುತ್ತೆ. ವೈರಾಗ್ಯದ ಕಡೆ ಹೋಗೋದಕ್ಕೆ ಎಲ್ಲ ಆಗತ್ತೆ, ಅದು ವಾನಪ್ರಸ್ಥಕ್ಕೆ ಹೋಗೋದೇ ಇಲ್ಲ. ಅದು ಧರ್ಮ, ಅರ್ಥ, ಕಾಮ, ಮೋಕ್ಷ ಇದೆ. ಮೋಕ್ಷವನ್ನು ಬಿಟ್ಟೇ ಬಿಡ್ತೀವಿ ನಾವು, ಅದರ ಕಡೆ ಗಮನನೇ ಹರಿಸೋದಿಲ್ಲ. ಆದರೆ ಅದು ತಪ್ಪು. 50 ವರ್ಷ ಆದಮೇಲೆ ನಾವು ಮೋಕ್ಷದ ಕಡೆಗೆ ಹೋಗೋದಕ್ಕೆ, ಸಾಧನೆಯನ್ನು ಮಾಡೋದಕ್ಕೆ ನಮ್ಮಲ್ಲಿ ನಾವು ವೈರಾಗ್ಯವನ್ನು ತರಿಸ್ಕೋಬೇಕು. ಆ ಕೆಲಸವನ್ನು ಮಾಡೋದನ್ನು ನಾವು ಮರಿತೀವಿ. ಅದನ್ನು ತಿಳಿಸ್ಕೊಡೋದಕ್ಕೆ ಭಗವಂತ ಇಲ್ಲಿ ತನ್ನ ಗೃಹಸ್ಥ ಜೀವನವನ್ನು ನಡೆಸಿದ ಮೇಲೆ ಅದನ್ನು ಬಿಡೋದಕ್ಕೂ ಹೇಗೆ ತಯಾರಾಗ್ತಾನೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಕೃಷ್ಣನ ಲೀಲೆಗಳನ್ನು ನೋಡಿದಾಗ ನೋಡಿ, ಅವನು ಗೋಪಿಕೆಯರು, ರಾಧಾ ಅಂತಂದರೆ ಎಷ್ಟು ಜೀವನ ಇಟ್ಕೊಂಡಿರ್ತಾನೆ. ಆದರೆ ತನ್ನ ಕರ್ತವ್ಯ ಅಂತ ಬಂದಾಗ ಅದನ್ನು ಆರಾಮಾಗಿ ಬಿಟ್ಟು ಹೊಟ್ಟೋಗ್ತಾನೆ. ಅವನಿಗೆ ನೋವಾಗುತ್ತೆ, ಅವ್ರನ್ನ ಬಿಟ್ಟಿರೋದಕ್ಕೆ ಅವ್ರಿಗಾಗಲ್ಲ. ಆದರೂ ಕೂಡ ಅದನ್ನು ಬಿಡುವಷ್ಟು ತಾಕತ್ತು ಇಟ್ಕೊಂಡಿರಬೇಕು. ವೈರಾಗ್ಯ ಅಂತಂದರೆ ಅದೇನೆ. ಅದಕ್ಕೆ ಅಟ್ಯಾಚ್ ಆಗಿ ಇರಬಾರ್ದು. ಈಗ ದ್ವಾರಕೆಗೆ ಹೋದ, ಅಲ್ಲೂ ಕೂಡ ತನ್ನ ಲೀಲೆಗಳನ್ನೆಲ್ಲ ಮಾಡ್ದ. ಆಮೇಲೆ ತನ್ನ ಕುಲದವರನ್ನೇ ನಾಶ ಮಾಡೋದಕ್ಕೂ ಅವನು ರೆಡಿ ಆಗ್ತಾನೆ. ಆ ರೀತಿ ವೈರಾಗ್ಯ ನಮ್ಮಲ್ಲಿರಬೇಕು. ಹಂಗನ್ಬಿಟ್ಟು ನಮ್ಮ ಮನೆಯವರನ್ನೆಲ್ಲ ಸಾಯಿಸ್ಬೇಕು ಅಂತಲ್ಲ, ಅಟ್ಯಾಚ್ಮೆಂಟ್ ಅನ್ನೋದನ್ನು ಇಟ್ಕೋಬಾರ್ದು. ಈಗ ನಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರು ಸತ್ರು ಅಂತಂದರೆ ಅವರ ಸಮಯ ಅಷ್ಟಿತ್ತು, ಹೋದರು, ಅದಕ್ಕೆ ಅಟ್ಯಾಚ್ ಆಗಿ ಅಳ್ತಾ ಕೂತ್ಕೊಂಡು ತಲೆ ಕೆಡಿಸ್ಕೊಂಡು ಆ ರೀತಿ ಎಲ್ಲ ಮಾಡಬಾರ್ದು ನಾವು. ಆಮೇಲೆ ಧರ್ಮಗ್ರಂಥಗಳಲ್ಲಿ ಏನು ಹೇಳಿದಾರೋ ಅದನ್ನು ಆ ರೀತಿ ನಡ್ಕೊಳ್ಳೋದಕ್ಕೆ ಆದಷ್ಟು ನಾವು ಪ್ರಯತ್ನ ಮಾಡಬೇಕು ಅನ್ನೋದು ಇಲ್ಲಿಂದ ನಾವು ತಿಳ್ಕೊಬೋದು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಭಗವಾನ್ ಕೃಷ್ಣನು ಯಾವುದೇ ಬಗೆಯ ಭೌತಿಕ ಲೈಂಗಿಕ ಜೀವನಕ್ಕೆ ಎಂದಿಗೂ ಅಂಟಿಕೊಳ್ಳದವನು. ಆದರೂ ವಿಶ್ವಕ್ಕೆ ಮಾರ್ಗದರ್ಶನ ಬೋಧಕನಾಗಿ ಎಷ್ಟೋ ವರ್ಷಗಳ ಕಾಲ ಅವನು ಗೃಹಸ್ಥನಾಗಿ ಉಳಿದನು. ಇದು ಒಬ್ಬ ವ್ಯಕ್ತಿ ಗೃಹಸ್ಥ ಜೀವನವನ್ನು ಹೇಗೆ ನಡೆಸಬೇಕೆಂಬುದನ್ನು ಇತರರಿಗೆ ಕಲಿಸುವುದಕ್ಕಾಗಿಯೇ ಆಗಿತ್ತು. ನೋಡಿ, ಭಗವಂತ
ಯಾವತ್ತೂ ಯಾವ ರೀತಿಯಲ್ಲೂ ಭೌತಿಕ ಲೈಂಗಿಕ ಜೀವನಕ್ಕೆ ಅಂಟ್ಕೊಳ್ದೇ ಇರೋನು. ಅವನಿಗೆ ಬೇಕಾಗೇ ಇಲ್ಲ ಈ ಭೌತಿಕ ಪ್ರಪಂಚ. ಇದು ಗೊತ್ತು ಅವನಿಗೆ, ಇದು ತನ್ನ ಬಹಿರಂಗ ಶಕ್ತಿಯಿಂದ ಆಗಿರುವಂಥ ಪ್ರಪಂಚ. ಇದರಲ್ಲಿ ಅವನಿಗೆ ಆಸಕ್ತಿನೂ ಇಲ್ಲ, ಇಂಟ್ರೆಸ್ಟೂ ಇಲ್ಲ. ಆದರೂ ಕೂಡ ಈಗ ವಿಶ್ವದ ಜನತೆಗೆ ಮಾರ್ಗದರ್ಶಕನಾಗಿದ್ದ ಮೇಲೆ ಅದನ್ನು ತೋರಿಸ್ಕೊಡ್ಬೇಕಲ್ವಾ. ಹೇಗೆ ನಾವು ಗೃಹಸ್ಥ ಜೀವನದಲ್ಲಿ ಇಟ್ಕೊಂಡು ನಾವು ವೈರಾಗ್ಯವನ್ನು ಹೇಗೆ ಬೆಳೆಸ್ಕೊಳ್ಳೋದಕ್ಕಾಗುತ್ತೆ ಅನ್ನೋದು ನಾವು ತಿಳಿಸ್ಕೊಡ್ಬೇಕಲ್ವಾ. ಅದಕ್ಕೋಸ್ಕರ ಅವನು ಗೃಹಸ್ಥನಾಗಿರ್ತಾನೆ. ಅಂದರೆ ನಮಗೆ ಗೃಹಸ್ಥ ಜೀವನ ಹೇಗೆ ನಡೆಸಬೇಕು ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಅವನು ಈ ರೀತಿ ಮಾಡ್ತಾನೆ. ಈ ಶ್ಲೋಕದಲ್ಲಿ ಬಂದಿರುವ ಸಮಜಾಯತ ಎಂಬುದನ್ನು ಪೂರ್ಣ ವ್ಯಕ್ತ ಎಂದು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ವಿವರಿಸಿರುತ್ತಾರೆ. ಭಗವಾನ್ ಕೃಷ್ಣನು ಈ ಜಗತ್ತಿನಲ್ಲಿದ್ದಾಗ ತನ್ನ ಎಲ್ಲ ಕಾರ್ಯಗಳಲ್ಲಿಯೂ ವಿರಕ್ತಿಯನ್ನು ಪ್ರಕಟಿಸಿರುತ್ತಾನೆ. ಅಂದರೆ ಈ ಶ್ಲೋಕದಲ್ಲಿ ಒಂದು ಶಬ್ದವನ್ನು ಯೂಸ್ ಮಾಡಿದ್ದಾರೆ, ಸಮಜಾಯಿತ ಅಂತ. ಅಂದರೆ ಅರ್ಥ ಏನು? ಪೂರ್ಣ ವ್ಯಕ್ತ ಅಂತ. ಅಂದರೆ ಕಂಪ್ಲೀಟಾಗಿ ಅವನು ವ್ಯಕ್ತನಾಗಿದ್ದಾನೆ. ಪೂರ್ಣ ವ್ಯಕ್ತ ಅಂತಂದ್ಬಿಟ್ಟು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ವಿವರಣೆ ಮಾಡಿದ್ದಾರೆ. ಅಂದರೆ ಭಗವಂತ ಕೃಷ್ಣ ಈ ಜಗತ್ತಲ್ಲಿದ್ದಾಗ ತಾನು ಮಾಡದಂಥ ಎಲ್ಲ ಲೀಲೆಗಳಾಗಿರ್ಬೋದು, ಏನೇ ಕರ್ತವ್ಯ ಆಗಿರ್ಬೋದು, ಎಲ್ಲ ಕೆಲಸಗಳಲ್ಲೂ ಕೂಡ ಅವನು ವಿರಕ್ತಿಯನ್ನು ತೋರಿಸಿದಾನೆ. ಎಲ್ಲೂ ಅವನ ಅಟ್ಯಾಚ್ಮೆಂಟನ್ನು ಇಟ್ಕೊಂಡಿಲ್ಲ. ಈಗ ಅರ್ಜುನ ಅಂತಂದರೆ ಇಷ್ಟ ಅಂದ್ಬಿಟ್ಟು ಅವನ ಜೊತೆಯಲ್ಲೇ ಇರ್ತಾನೆ ಯಾವಾಗಲೂ? ಇಲ್ಲ, ಅಲ್ಲಿ ತನ್ನ ಕೆಲಸ ಮುಗೀತಾ ಅಲ್ಲಿಂದ ಹೋಗ್ತಾ ಇರ್ತಾನೆ. ದ್ವಾರಕೆಗೆ ಹೋಗ್ತಾನೆ, ಅಲ್ಲಿ ತನ್ನ ಕೆಲಸ ಮುಗೀತಾ ಅಲ್ಲಿಂದ ನಾನು ನೆಕ್ಸ್ಟ್ ಏನು ಮಾಡಬೇಕು ಅದು ಯೋಚನೆ ಮಾಡ್ತಾನೆ. ಅಂದರೆ ಯಾವುದೇ ಒಂದು ಕಾರ್ಯಕ್ಕೆ ಅವನು ಹಂಗೆ ಅಟ್ಯಾಚ್ಮೆಂಟ್ ಇಟ್ಕೊಳ್ತಾ ಇರಲಿಲ್ಲ. ಅವನು ವಿರಕ್ತಿಯನ್ನು ಪ್ರಕಟಪಡಿಸಿದ್ದಾನೆ. ಒಬ್ಬನು ತನ್ನ ಜೀವಮಾನ ದಿನಗಳೆಲ್ಲವನ್ನೂ ಗೃಹಸ್ಥ ಜೀವನಕ್ಕೆ ಗಂಟಿಕ್ಕಿಕೊಂಡು ಇರಬಾರದೆಂಬ ಉದಾಹರಣೆಯನ್ನು ತನ್ನ ಬದುಕಿನಿಂದಲೇ ತೋರಿಸುವ ಉದ್ದೇಶ ಶ್ರೀಕೃಷ್ಣನಿಗೆ ಇದ್ದುದು ಪರಿಪೂರ್ಣವಾಗಿ ವ್ಯಕ್ತವಾಗಿದೆ. ಒಬ್ಬನು ಸ್ವಾಭಾವಿಕವಾಗಿಯೇ ವಿರಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಅಂದರೆ ಅರ್ಥ, ಈಗ ನಮಗೆ ನಮ್ಮ ಜೀವನದಲ್ಲಿ ಬೇಕಾದಷ್ಟು ಸ್ಟೇಜಸ್ ಬರುತ್ತೆ. ಈಗ ಮಗುವಾಗಿರ್ತೀವಿ, ಬಾಲ್ಯ ಬರುತ್ತೆ, ಯೌವನ ಬರುತ್ತೆ, ಆಮೇಲೆ ನಾನು ಬ್ರಹ್ಮಚಾರಿ ಆಗಿರ್ತೀನಿ, ಆಮೇಲೆ ಗೃಹಸ್ಥನಾಗ್ತೀನಿ, ಅಲ್ಲಿಂದ ಮುಂದಕ್ಕೆ ನಾನು ವಾನಪ್ರಸ್ಥಕ್ಕೆ ಹೋಗಬೇಕು, ಆಮೇಲೆ ಸನ್ಯಾಸಿ ಆಗಬೇಕು. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ಕಳಿಬೇಕಾಗತ್ತೆ. ಆದರೆ ಯಾವಾಗಲೂ ಅಷ್ಟೇ ಗೃಹಸ್ಥ ಜೀವನಕ್ಕೆ ನಾವು ಅಂಟ್ಕೊಂಡಿದ್ಬಿಡಬಾರ್ದು. ಅಲ್ಲಿಂದ ಮುಂದೇನೂ ಬೇರೆ ಆಶ್ರಮಗಳಿದೆ, ಅದಕ್ಕೆ ನಾವು ಹೋಗಬೇಕು ಅನ್ನುವಂಥ ಉದಾಹರಣೆಯನ್ನು ತನ್ನ ಬದುಕಿನ ಮೂಲಕ, ಅಂದರೆ ತಾನು ಅದನ್ನು ಮಾಡಿ ತೋರಿಸ್ಬೇಕು ಅನ್ನೋದು ಕೃಷ್ಣನ ಒಂದು ಉದ್ದೇಶ ಆಗಿರುತ್ತೆ. ಅದು ನಮಗೆ ಅವನ ಜೀವನ ಚರಿತ್ರೆಯಲ್ಲಿ ವ್ಯಕ್ತವಾಗುತ್ತೆ. ನಮ್ಮಂಥವರು ಸ್ವಾಭಾವಿಕವಾಗಿ ವಿರಕ್ತಿಯನ್ನು ಬೆಳೆಸ್ಕೋಬೇಕು. ಹೇಗೆ ಬರುತ್ತೆ ಅದು ಅಂತಂದರೆ, ಯಾವಾಗ ನಮ್ಮ ಇಂದ್ರಿಯಗಳಿಗಿರುವ ಆಸಕ್ತಿಯನ್ನು ಐಹಿಕದಿಂದ ಆಧ್ಯಾತ್ಮಿಕತೆ ಕಡೆಗೆ ತರ್ತೀವೋ ಆಗ ತಂತಾನಾಗಿ ವಿರಕ್ತಿ ಅನ್ನೋದು ಬರುತ್ತೆ. ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು ಜ್ಞಾನ. ನಾವು ಜ್ಞಾನ ತಿಳ್ಕೊಂಡಷ್ಟು ನಮ್ಮಲ್ಲಿ ಆ ವಿರಕ್ತಿ ಅನ್ನೋದು ಬರ್ತಾ ಹೋಗುತ್ತೆ. ಯಾಕಂದರೆ ಏನು ಅಂತ ಆ ಸ್ಪಷ್ಟತೆ ಅನ್ನೋದು ನಮಗೆ ಗೊತ್ತಾಗ್ಬಿಟ್ರೆ, ಈ ಜೀವನ ಅಂದರೆ ಏನು, ನಾನಂದರೆ ಏನು ಅನ್ನೋ ಸ್ಪಷ್ಟ ಅರಿವು ನಮಗೆ ಗೊತ್ತಾಗ್ಬಿಟ್ರೆ ವಿರಕ್ತಿ ಅನ್ನೋದು ಸಾಮಾನ್ಯವಾಗಿ ತಂತಾನಾಗೆ ಬಂದ್ಬಿಡುತ್ತೆ. ಶ್ರೀಕೃಷ್ಣನ ಗೃಹಸ್ಥ ಜೀವನದಲ್ಲಿ ವಿರಕ್ತಿಯು ಅವನ ನಿತ್ಯ ಸಂಗಾತಿಗಳಾದ ಅಲೌಕಿಕ ಗೋಪಕನ್ಯೆಯರಿಂದ ವಿರಕ್ತಿಯನ್ನು ಸೂಚಿಸುವುದಿಲ್ಲ. ಆದರೆ ಭಗವಾನ್ ಕೃಷ್ಣನು ಭೌತಿಕ ಪ್ರಕೃತಿಯ ತ್ರಿಗುಣಗಳ ಕಡೆಗೆ ಇದ್ದ ಅನುರಾಗವೆನಿಸಿದುದನ್ನು ಕೊನೆಗೊಳಿಸಲು ಬಯಸಿದ್ದನು. ಇಲ್ಲಿ ಒಂದು ವಿಷಯನ ಅರ್ಥ ಮಾಡ್ಕೋಬೇಕು ನಾವು. ವಿರಕ್ತಿ ಅನ್ನೋದು ನಮಗೆ ಯಾವುದರಿಂದ ಇರಬೇಕು ಅಂತಂದರೆ, ಈ ಲೌಕಿಕ ಪ್ರಪಂಚದ ಬಗ್ಗೆ ಇರಬೇಕು. ಲೌಕಿಕದಲ್ಲಿ ಆಸಕ್ತಿ, ಅದರಲ್ಲಿ ಅಟ್ಯಾಚ್ಮೆಂಟು, ಅದೆಲ್ಲ ನಾವು ಕಳ್ಕೋಬೇಕೇ ಹೊರತು ಆಧ್ಯಾತ್ಮಿಕದಿಂದ ಅಲ್ಲ. ಇಲ್ಲಿ ಕೃಷ್ಣನೂ ಅಷ್ಟೇ ಗೃಹಸ್ಥ ಜೀವನದಲ್ಲಿ ಅವನಿಗಿದ್ದಂಥ ವಿರಕ್ತಿ ಬಂದು ಲೌಕಿಕ ಅಥವಾ ಭೌತಿಕ ಪ್ರಕೃತಿಯ ತ್ರಿಗುಣಗಳ ಕಡೆ ಇರುತ್ತಲ್ಲ, ಅದರಿಂದ ಅವನಿಗೆ ವಿರಕ್ತಿ ಬರುತ್ತೆ. ಅಥವಾ ಅದರಲ್ಲಿರುವಂಥ ಅನುರಾಗವನ್ನು ಅವನು ಅಲ್ಲಿಗೆ ಎಂಡ್ ಮಾಡಬೇಕು, ಸಾಕು ಇಲ್ಲಿದ್ದಿದ್ದು ಅಂತ ಅವನು ಎಂಡ್ ಮಾಡಿ ಹೋಗ್ತಾ ಇರ್ತಾನೆ. ಆದರೆ ಅದೇ ಅವನ ನಿತ್ಯ ಸಂಗಾತಿಗಳಾದಂಥ ಲೌಕಿಕ ಗೋಪಕನ್ಯೆಯರಿರ್ತಾರಲ್ಲ, ಅವರಿಂದ ಅವನು ವಿರಕ್ತಿಯನ್ನು ಯಾವತ್ತೂ ಸೂಚಿಸೋದಿಲ್ಲ. ಅವನು ಇವತ್ತಿಗೂ ಕೂಡ ಯಾವತ್ತಿಗೂ ಕೂಡ ಗೋಪಿಕೆಯರನ್ನು, ರಾಧೆಯನ್ನು, ಲಕ್ಷ್ಮಿ
ಅವನ ಅಂತರಂಗ ಸಖಿಗಳು ಅಥವಾ ನಿತ್ಯ ಸಂಗಾತಿಗಳು ಅಂತ ಹೇಳ್ತೀವಲ್ವಾ, ಅಂಥವ್ರನ್ನ ಯಾವತ್ತೂ ಅವನು ದೂರ ಮಾಡೋದಿಲ್ಲ. ಇದು ನಾವು ತಿಳ್ಕೊಬೇಕಾಗಿರುವಂಥ ಮುಖ್ಯವಾದಂಥ ವಿಷಯ. ನಾವು ವಿರಕ್ತರಾಗಬೇಕು ಯಾವುದರಿಂದ? ಭೌತಿಕ ಪ್ರಪಂಚ, ಲೌಕಿಕ ಪ್ರಪಂಚದಲ್ಲಿರುವಂತಹ ಎಲ್ಲದರಿಂದ ನಾವು ವಿರಕ್ತಿಯನ್ನು ಪಡಿಬೇಕೇ ಹೊರತು ಆಧ್ಯಾತ್ಮಿಕದಲ್ಲಿ ನಮಗೆ ಆಸಕ್ತಿ ಇರಬೇಕು. ಇಷ್ಟೇ ಡಿಫ್ರೆನ್ಸ್ ಇರೋದು. ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಒಟ್ಟೋಯ್ತು ಅಂದರೆ ಅದಾಗೋದೇ ಇಲ್ಲ. ಯಾಕಂದರೆ ನಮ್ಮ ಸ್ವಭಾವನೆ ಅದು. ನಾವು ಭಗವಂತನ ಸೇವಕರು ಅಂತಂದಮೇಲೆ ಭಗವಂತನ ಧಾಮ, ಭಗವಂತನ ಲೀಲೆಗಳು, ಇದರಲ್ಲಿ ನಮಗೆ ಆಸಕ್ತಿ ಅನ್ನೋದು ಬಂದೇ ಬರುತ್ತೆ. ಸೊ ಅದರಲ್ಲಿ ಆಸಕ್ತರಾಗಬೇಕು, ಇದರಲ್ಲಿ ವಿರಕ್ತಿಯನ್ನು ಪಡಿಬೇಕು ಅನ್ನೋದು ಇದರ ಅರ್ಥ. ಇನ್ನು ಬ್ರಹ್ಮ ಸಂಹಿತೆಯಲ್ಲಿ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಎಂದು ವಿವರಿಸಿರುವಂತೆ ಅವನು ರುಕ್ಮಿಣಿ ಮತ್ತು ಇತರ ಭಾಗ್ಯದೇವಿಯರಾದ ತನ್ನ ಅಲೌಕಿಕ ಸಂಗಾತಿಗಳ ಸೇವೆಯಿಂದ ಎಂದೂ ವಿರಕ್ತನಾಗಲಾರನು. ನೋಡಿ, ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಹೇಳಿದಾನೆ ಏನು? ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಅಂದರೆ ಆ ಭಗವಂತ ಸದಾಕಾಲ ಸಹಸ್ರ ಲಕ್ಷ್ಮಿಯರಿಂದ ಸೇವೆಗೊಳಗಾಗಿರ್ತಾನೆ. ಅಂದರೆ ಸಹಸ್ರ ಲಕ್ಷ್ಮಿಯರು ಭಗವಂತನ ಸೇವೆ ಮಾಡ್ತಾ ಇರ್ತಾನೆ ಸದಾ ಅಂತ ಹೇಳಿದಾನೆ. ಅಂದರೆ ಯಾವಾಗಲೂ ಅವನು ರುಕ್ಮಿಣಿ, ಇನ್ನು ಬೇಕಾದಷ್ಟು ಜನ ಭಾಗ್ಯದೇವತಿಯರು ಇರ್ತಾರಲ್ಲ ಅವರು, ತನ್ನ ಅಲೌಕಿಕವಾದಂತಹ ಸಂಗಾತಿಗಳು ಅಂದರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಭಗವಂತನ ಜೊತೆ ಸದಾ ಇರುವಂಥವ್ರು ಇರ್ತಾರಲ್ಲ ಅವರಿಂದ ಯಾವತ್ತೂ ಅವನು ಸೇವೆಯನ್ನು ಮಾಡಿಸ್ಕೊಳ್ತಾನೆ ಇರ್ತಾನೆ. ಆ ಸೇವೆಯಿಂದ ವಿರಕ್ತನಾಗೋದಿಲ್ಲ. ಬೇಡ ನನಗಿದ್ರಲ್ಲಿ ಅಟ್ಯಾಚ್ಮೆಂಟ್, ಆ ರೀತಿ ಅಲ್ಲ. ಅಲೌಕಿಕವಾದದ್ದು ಏನೇ ಆಗಿದ್ರೂ ಅದು ಶಾಶ್ವತವಾಗಿರುವಂಥದ್ದು, ಅದು ಸದಾ ಕಾಲ ಇರುವಂಥದ್ದು. ಅದರಿಂದ ವಿರಕ್ತಿ ಬೇಕಾಗಿಲ್ಲ. ಆದರೆ ಲೌಕಿಕವಾಗಿ ಏನಿದೆಯೋ ಅದೆಲ್ಲ ನಮಗೆ ಕ್ಷಣಿಕವಾಗಿರುವಂಥದ್ದು, ಅದರಿಂದ ನಾವು ವಿರಕ್ತರಾಗಬೇಕು. ಭಗವಂತನು ಹಾಗೇ ಇರೋದು. ಈಗ ನಾನು ಅಂತಂದರೆ ಈ ದೇಹ ಅಂತ ತಿಳ್ಕೊಂಡ್ರೆ ಇದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ಈ ಲೌಕಿಕ ಪ್ರಪಂಚವನ್ನೇ ನಾವು ಸರ್ವಸ್ವ ಅಂತ ತಿಳ್ಕೊಳ್ತೀವಿ. ಈಗ ನಮಗೆ ನಾನು ಈ ದೇಹ ಅಲ್ಲ, ನಾನು ಆತ್ಮ. ಆದರೆ ಈ ಪ್ರಪಂಚದಲ್ಲಿ ನಾನು ಇರಬೇಕಾದ್ರೆ ಈ ದೇಹವನ್ನು ನಾನು ಧರಿಸ್ಕೋಬೇಕು. ಆ ರೀತಿ ಯೋಚನೆ ಬಂದು ನಾನು ಯಾರು ಅಂತ ಗೊತ್ತಾದ ಮೇಲೆ ನನಗೆ ಈ ದೇಹದ ಜೊತೆ ಇರುವಂಥವ್ರ ಮೇಲೆ ನನಗೆ ಅಟ್ಯಾಚ್ಮೆಂಟ್ ಇರೋದಿಲ್ಲ, ನನಗೆ ಆಧ್ಯಾತ್ಮಿಕದಲ್ಲಿ ಅಟ್ಯಾಚ್ಮೆಂಟ್ ಇರುತ್ತೆ. ಇಷ್ಟೇ ಡಿಫ್ರೆನ್ಸು. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ಇದರ ಡಿಫ್ರೆನ್ಸ್ ಏನು ಅಂತ ನಮಗೆ ಅರ್ಥ ಆಗುತ್ತೆ. ಇದನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ನಾನು ಮೂಲತಃ ಯಾರು, ನಾನು ಎಲ್ಲಿಂದ ಬಂದಿದ್ದೀನಿ, ಯಾರು, ಏನು, ನಾನು ಹೋಗಬೇಕಾಗಿರೋದು ಎಲ್ಲಿಗೆ ಅಂತೆಲ್ಲ ತಿಳ್ಕೊಂಡಾಗ, ನಮ್ಮ ಗುರಿ ಏನು ಅನ್ನೋದು ಗೊತ್ತಾದಾಗ ನಾನು ಅದೇ ರೀತಿ ನಡ್ಕೊಳ್ತೀನಿ. ನಾನು ಅವಾಗ ದೇಹಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡಲ್ಲ, ದೇಹದ ಕೆಲಸಗಳಿಗೆ ಅಷ್ಟಾಗಿ ಇಂಪಾರ್ಟೆನ್ಸ್ ಕೊಡಲ್ಲ ಅಂತಂದರೆ ನನ್ನ ಕರ್ತವ್ಯವನ್ನು ಬಿಟ್ಬಿಡ್ತೀನಿ ಅಂತಲ್ಲ, ನನ್ನ ಕರ್ತವ್ಯಗಳನ್ನೆಲ್ಲ ಮಾಡ್ತೀನಿ. ಆದರೆ ನನ್ನ ಮನಸ್ಸಲ್ಲಿ, ನನ್ನ ಬುದ್ಧಿಯಲ್ಲಿ ಸದಾ ಆಧ್ಯಾತ್ಮಿಕದ ಚಿಂತನೆ ನಡೀತಾ ಇರುತ್ತೆ ಹೊರತು ಐಹಿಕದಲ್ಲಿ ನಾನು ಹೇಗೆ ಹೆಸರು ಮಾಡಬೇಕು, ಹೇಗೆ ಸಂಪತ್ತನ್ನು ಗಳಿಸ್ಬೇಕು, ನನ್ನ ಹತ್ರ ಇರುವಂಥ ಒಂದು ಚಿಕ್ಕ ಮನೆಯನ್ನು ದೊಡ್ಡ ಮನೆ ಹೇಗೆ ಮಾಡೋದು, ಇದೆಲ್ಲ ಹೊರಟೋಗ್ಬಿಡುತ್ತೆ ನಮ್ಮ ಒಳಗಡೆಯಿಂದ. ಯಾಕಂದರೆ ಚಿಕ್ಕ ಮನೆ ಇದ್ರೂ ಅಥವಾ ದೊಡ್ಡ ಬಂಗ್ಲೆ ಇದ್ರೂ ನಾನು ಮಲಗಕ್ಕೆ ಬೇಕಾಗಿರುವಂಥದ್ದು 6 ಅಡಿ 3 ಅಡಿ ಜಾಗ ಅಲ್ವಾ? ಅದಕ್ಕೋಸ್ಕರ ಯಾಕೆ ಅಷ್ಟೆಲ್ಲ ಒದ್ದಾಡಬೇಕು? ಅದರಿಂದ ಏನಾದರೂ ನಾನು ಶಾಶ್ವತವಾಗಿ ಅಲ್ಲೇ ಇದ್ಬಿಡ್ತೀನಾ? ಇಲ್ಲ. ಸೊ ಶಾಶ್ವತವಾಗಿ ಯಾವುದು ಇರುತ್ತೋ ಅದರ ಬಗ್ಗೆ ನಾನು ತಲೆ ಕೆಡಿಸ್ಕೋಬೇಕೇ ಹೊರತು ಆ ಶಾಶ್ವತವಾದದ ಬಗ್ಗೆ ನಾನು ತಲೆ ಕೆಡಿಸ್ಕೋಬಾರ್ದು. ಬದುಕಿರಬೇಕು ಅಂತಂದರೆ, ಈ ಶರೀರ ಚೆನ್ನಾಗಿರಬೇಕು ಅಂದರೆ ಎಷ್ಟು ಊಟ ಮಾಡಬೇಕು, ಎಷ್ಟು ನಿದ್ದೆ ಮಾಡಬೇಕು, ಅದಕ್ಕೆ ಏನು ಪೌಷ್ಟಿಕವಾದ ಆಹಾರ ಕೊಡಬೇಕು, ಅದರ ಬಗ್ಗೆ ನಮಗೆ ಗಮನ ಇರಬೇಕೇ ಹೊರತು ಬೇರೆ ಯಾವುದ್ರ ಕಡೆನೂ ಇರಬಾರ್ದು. ಇನ್ನು ಮಿಕ್ಕಿದ ಸಮಯವನ್ನೆಲ್ಲ ನಾವು ಭಗವಂತನ ವಿಚಾರಗಳನ್ನು ಕೇಳೋದಕ್ಕೆ ಯೂಸ್ ಮಾಡಬೇಕು, ಭಗವಂತನ ಲೀಲೆಗಳನ್ನು ಕೇಳಬೇಕು, ಧರ್ಮಗ್ರಂಥಗಳನ್ನು ಓದಬೇಕು, ಭಗವಂತನ ನಾಮಸ್ಮರಣೆಯಲ್ಲಿ ಅದರಲ್ಲಿ ನಮ್ಮ ಕಾಲವನ್ನು ಕಳಿಬೇಕೇ ಹೊರತು ಇದರಲ್ಲ, ಐಹಿಕ ಪ್ರಪಂಚದಲ್ಲ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ವಿರಕ್ತರಾಗೋದು ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಫುಲ್ಲು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.